ಅಂತ ಡೇಂಜರಸ್ ಪ್ರಾಣಿಗಳೇನು ಯಾರು ಎಚ್ ಡಿ ಕೋಟೆಗೆ ಎಂಟ್ರಿ ಆಗುವಂತ ರೋಡ್ ಅಲ್ಲಿ ಇದೀನಿ. ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಫಸ್ಟ್. ಕನ್ನಡ ಫ್ರೈ. ಇದು ಮಲಬಾರ್ ಫಿಶ್ ಕರಿ. ಹೌದು. ಇದು ಬಂಡೀಪುರ ಫಾರೆಸ್ಟ್. ಬಂಡೀಪುರ. ಆ ಕಡೆ ಇವಾಗ ನಾವು ಬೋಟ್ ಹತ್ಕೊಂಡು ಬಂದ್ವಲ್ಲ, ಅದು ನಾಗರಹೊಳೆ ಫಾರೆಸ್ಟ್. ಅದು ನಾಗರಹೊಳೆ. ಹೌದು. ಹಾಯ್, ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಾನಿವಾಗ ಪ್ರೆಸೆಂಟ್ ಎಲ್ಲಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಎಚ್ ಡಿ ಕೋಟೆಗೆ ಎಂಟ್ರಿ ಆಗುವಂಥ ರೋಡಲ್ಲಿ ಇದ್ದೀನಿ. ಇವಾಗ ಆರ್ಚ್ ಕಾಣಿಸ್ತಾ ಇದೆಯಲ್ಲ ನೋಡಿ, ಇಲ್ಲಿದ್ದೀನಿ. ಇವಾಗ ನನ್ನ ಜೊತೆ ಯಾರಿದ್ದಾರೆ ಅಂದರೆ ನನ್ನ ಫ್ರೆಂಡ್ ಬಂದಿದ್ದಾರೆ ಇವಾಗ, ರಾಜೇಶ್ ಅಂತ. ಗೈಸ್ ನೋಡಿ, ನನ್ನ ಹಿಂದೆ ಹುಲಿ ಇದೆ. ಅಂದರೆ ಎಚ್ ಡಿ ಕೋಟೆ ಅಂದರೆ ನಾಗರಹೊಳೆ ಇದೆಯಲ್ಲ, ಅದರ ಪ್ರಭಾವ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಫಸ್ಟು, ಅಲ್ವಾ ಗುರು? ಹೌದು, ಖಂಡಿತ. ಗಂಧದ ಗುಡಿ ಮೂವಿ ಆಲ್ಮೋಸ್ಟ್ ಶೂಟಿಂಗ್ ಆಗಿರೋದು ಇಲ್ಲೇನೆ. ಆಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ. ನಾಗರಹೊಳೆಲೆ. ಹೌದು, ನಾಗರಹೊಳೆಲೆ ಆಗಿದೆ. ಗುರು, ಇವಾಗ ಎಲ್ಲಿ ಹೋಗ್ತಿದೀವಿ ನಾವು? ಇವಾಗ ಕಬಿನಿ ಬ್ಯಾಕ್ ವಾಟರ್ ಹತ್ರ ನಮ್ಮ ಫ್ರೆಂಡ್ ಮನೆ ಇದೆ, ಬೀರಂಬಳ್ಳಿ ಅಂತ. ಚೆನ್ನಾಗಿದೆ ಊರು. ಕಬಿನಿ ಬ್ಯಾಕ್ ವಾಟರ್ ಪಕ್ಕದಲ್ಲೇನೆ ಮನೆ ಇರೋದು. ಅದ್ ನೋಡಕ್ ಹೋಗ್ತಾ ಇದೀವಿ. ಅವ್ನ್ ನೋಡಿ ತುಂಬಾ ದಿನ ಆಗಿದೆ. ಅವ್ನ್ ಮಾತಾಡ್ಸ್ಕೊಂಡು ನೋಡ್ಕೊ ಬರೋಣ ಅಂತ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ನಾವು ಹೋಗೋಣ ಬಾ. ಇವಾಗ ನಾನು ಒಂದು 70 ಕಿಲೋಮೀಟರ್ ಓಡಿಸಿದ್ದೀನಿ. ಇವಾಗ ನಿನ್ ಡ್ರೈವಿಂಗ್. ಇವಾಗ ಓಕೆ, ಇನ್ನೊಂದು 10-15 ಕಿಲೋಮೀಟರ್ಸ್ ಅಲ್ಲಿ ನಮ್ಮ ಫ್ರೆಂಡ್ ಊರ್ ಇರೋದು. ಹೌದಾ? ಇಲ್ಲಿಂದ ಫಾರೆಸ್ಟ್ ರಿಸರ್ವ್ ಶುರು ಆಗುತ್ತೆ. ಯಾವ ಪ್ರಾಣಿ ಸಿಗುತ್ತೋ ಗೊತ್ತಿಲ್ಲ. ಸಿಕ್ಕಿದ್ರೆ ಖಂಡಿತ ನಿಮ್ ಪ್ರೇಕ್ಷಕರಿಗೆ ತೋರ್ಸೋಣ. ಇದೆಲ್ಲ ಫಾರೆಸ್ಟ್ ಏರಿಯಾ. ಜಿಂಕೆಗಳು ಬಿಸ್ಲಲ್ಲ. ಜಿಂಕೆ ಮರಿನ ಅನ್ಕೊಂಡು ಇವಾಗ ಜಿಂಕ 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 ಅಲ್ಲೇ ಜಿಂಕ. ಇದು ಆಕ್ಚುಲಿ ಚೆನ್ನಾಗಿರೋದು ನೋಡಿ. ನೇಚರ್ ಎಲ್ಲ ಸೂಪರ್ ಆಗೈತೆ ಅಂತ ಹೇಳಿದ್ರೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನಮ್ಮ ನಾಗರಹೊಳೆ. ಒಂದು ಬೈಕು ಇಲ್ಲ, ಕಾರು ಇಲ್ಲ, ನಾವಿಬ್ರೇನೆ ಹೋಗ್ತಾ ಇರೋದು. ಇವಾಗ ಯಾರು ಬರ್ತಾ ಇಲ್ಲ. ಆಗ್ತಾ ಇದೆ. ಹಿಂದೆ ಮುಂದೆ ಕಾರ್ ಇಲ್ಲ, ಬೈಕ್ ಇಲ್ಲ. ನಾವೇನು ಇಲ್ಲಿ ಬೈಕ್ ಎಲ್ಲ ನಿಲ್ಸಂಗಿಲ್ಲ ಅಲ್ಲ? ಇಲ್ಲ, ಇಲ್ಲೆಲ್ಲೂ ನಿಲ್ಸಂಗಿಲ್ಲ. ಹಾಕೊಂಡು ಹೊಗೆ ಹಾಕಿಸ್ತಾರೆ. ಫೈನ್ ಹಾಕ್ತಾರೆ ಇಲ್ಲಿ. ತಿಂಡಿ ಕೊಡಂಗಿಲ್ಲ ಪ್ರಾಣಿಗಳಿಗೆ. ಆಮೇಲೆ ನಾವು ನಿಂತ್ಕೊಂಡು ಫೋಟೋ ಶೂಟ್ ಮಾಡಂಗಿಲ್ಲ. ಏನಿದ್ರು ಹಿಂಗೆ ಬೈಕಲ್ಲಿ ಹೋಗ್ಬೇಕು, ನೋಡ್ಕೊಂಡು ಹೋಗ್ಬೇಕು ಅಷ್ಟೇ. ಬೈಕ್ ಅಲೌ ಮಾಡ್ತಾರಲ್ಲ, ಗ್ರೇಟ್ ಗುರು. ಇಲ್ಲಿ ಅಂತ ಡೇಂಜರಸ್ ಪ್ರಾಣಿಗಳೇನು ಯಾರು? ನಾನು ಹೇಳಿಲ್ಲ ಗುರು, ಆನೆ ಸಿಗುತ್ತೆ ಅಂತ. ಬಂದ್ಬಿಟ್ರೆ ಕಷ್ಟ. ಹಿಂದೆ ನೋಡಲ್ಲಿ ಹೆಂಗೈತೆ ಆನೆ. ಈ ಹುಲ್ಲು ಏನಾದ್ರು ನೋಡ್ಬಿಟ್ರೆ ಆನೆ ಪಕ್ಕ ಹೊಡ್ಕೊಂಡ್ಬಿಡುತ್ತೆ. ಕುಣಿತಾ ಬರ್ತಿದೆ. ನೋಡಿ, ಚೆನ್ನಾಗಿದ್ಯಾಕ? ಹೋಗೋಣ. ಲೆಫ್ಟ್ ರೈಟ್ ನೋಡಿ. ಅಲ್ಲಿ ಐತೆ ಎಲ್ಲ ಈ ಥರ ಕಾರ್ ನಿಲ್ಸ್ಕೊಂಡಿದ್ದಾರೆ. ಏನು ಗುರು, ಕೋಣೆ ಅಷ್ಟೊಂದು ಐತೆ ಅದಕ್ಕೆ. ದಂತ ನೋಡ್ರಿ, ದಪ್ಪ ಐತೆ. ಅದು ಸ್ವಲ್ಪ ಏಜ್ ಆಗ್ಬಿಟ್ಟೈತೆ ಅನ್ಸುತ್ತಲ್ಲ ಅದು. ಹೌದು, ಅದಕ್ಕೆ ಅದು ಆಕ್ಟಿವ್ ಕಡಿಮೆ ಇದೆ. ಐತೆ. ಬಾಯ್ ಅಣ್ಣ, ಬಾಯ್ ಆನೆ. ಇನ್ಯಾವ ಪ್ರಾಣಿ ಸಿಗುತ್ತೆ ನೋಡೋಣ. ಇದರಿಂದ ತಿಳ್ಕೊಂಡದ್ ಏನಾಯ್ತು ಗೊತ್ತಾ? ಇವಾಗ ನಾವು ಆನೆ ನೋಡಿದ್ವಿ, ತುಂಬಾ ಭಯ ಆಯ್ತು. ಆದ್ರೆ ಜಿಂಕೆ ನೋಡಿದ್ರೆ ಭಯ ಪಡಲ್ಲ ನಾವು. ಇದರಿಂದ ತಿಳ್ಕೊಬೇಕಾಗಿರೋದೇನಂದ್ರೆ, ನಾವ್ ಜೀವನದಲ್ಲೂ ಅಷ್ಟೇ ಸ್ಮೂತ್ ಆಗಿದ್ರೆ ಜನ ನಮ್ನ ತುಂಬಾ ಯೂಸ್ ಮಾಡ್ಕೋತಾರೆ. ನಾವ್ ಸ್ವಲ್ಪ ಟೆರರ್ ಆಗಿದ್ರೇನೆ ಕೈ ಹಾಕೋ, ಬೇಡ ಪರವಾಗಿಲ್ಲ, ಹಾಕೋ, ನಕರ ಮಾಡ್ಬೇಡ. ಅದಕ್ಕೆ ನಮ್ಮ ಹತ್ರ ಬೇಡ, ಇವ್ರ ಸವಾಸ ಬೇಡ ಅಂತಾರಲ್ಲ, ಹಂಗೆ. ನಿನ್ಗಂತೂ ಆನೆ ನೋಡಿದ್ರೆ ಭಯ ಆಯ್ತಾ? ಹೆಂಗೆ ಗುರು? ಸಿಕ್ಕಾಪಟ್ಟೆ ಭಯ ಆಯ್ತದೆ. ಬೇಡ. ಇಲ್ಲಿ ಎಲ್ಲೋ ಆನೆ ಕ್ಯಾಂಪ್ ಅದ ಗುರು. ಜಿಂಕೆ ಇಲ್ಲಿ ಆನೆ ಕ್ಯಾಂಪ್ ಅದ ಗುರು. ಜಿಂಕೆ ನೋಡು, ಇಲ್ಲಿ ಜಿಂಕೆ ಸಿಗ್ಲಿಲ್ಲ. ಇವೇ ಜಿಂಕೆ ಗುರು. ಇಲ್ಲಿ ಆನೆದು ಕ್ಯಾಂಪು. ಆನೆ ಇಲ್ಲಿ ರೈಟ್ ಸೈಡ್. ಏನ್ ಕ್ಯಾಂಪ್ ಇದು? ಆನೆಗಳು, ದಸರಾ ಆನೆಗಳು ಇಲ್ಲೇ ಇದ್ ಮಾಡೋದು. ಬೀರಂಬಳ್ಳಿ ಹೋಗ್ತಾರಲ್ಲ ಇಲ್ಲಿ. ಬೀರಂಬಳ್ಳಿ ಎಲ್ಲಿ ಸರ್? ಅಲ್ಲ, ಈ ಕಡೆ ಎಲ್ಲೋ ಬೋಟ್ ಹಾಕೊಂಡು ಹೋಯ್ತಾರಂತಲ್ಲ.
ಇನ್ನು ಹಿಂದೆ ಹೋಗ್ಬೇಕಾ? ಹಾ, ಹೌದಾ, ನನಗೆ ಹೇಳಿಲ್ವಾ? ನಾವು ಸ್ವಲ್ಪ ಮುಂದೆ ಬಂದ್ಬಿಟ್ಟಿದ್ದೀವಿ. ಇವಾಗ ಆ ಬೀರಂಬಳ್ಳಿ ಅಂತ ಒಂದು ವಿಲೇಜ್ ಇದೆಯಲ್ಲ, ಅಲ್ಲಿಂದ ನಾವು ಏನು ಮಾಡ್ಬೇಕಂದ್ರೆ ಅಲ್ಲಿ ಇವಾಗ ಏನು ಸಿಕ್ತು ನಮಗೆ ಅಂದರೆ ಚೆಕ್ ಪೋಸ್ಟ್ ಏನು ಸಿಗುತ್ತೋ ಅಲ್ಲಿ ರೈಡ್ ತಗೋಬೇಕಾಗಿತ್ತಂತೆ. ಇವಾಗ ಒಂದು 7 ಕಿಲೋಮೀಟರ್ ಎಕ್ಸ್ಟ್ರಾ ಬಂದ್ಬಿಟ್ಟಿದ್ದೀವಿ ನಾವು. ಜಾಸ್ತಿ ಬಂದಿದ್ದೀವಿ. ಈಗ ಮತ್ತೆ ಆನೆ ಸಿಗ್ತದೆ. ಮತ್ತೆ ಆನೆ ಸಿಗುತ್ತೆ. ನಾವು ಏನು ಅಂತ ಹೇಳಿದ್ರೆ ಅಂದರೆ ಸರಗೂರು ಎಂಡ್ ಪೋಸ್ಟ್ ಅಂತ ಬರುತ್ತೆ, ಅಲ್ಲಿಂದನೇ ಹೋಗ್ಬೋದು. ಆದರೆ ನಾವು ಇವಾಗ ಸ್ವಲ್ಪ ಅಡ್ವೆಂಚರ್ ಮತ್ತೆ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಇವಾಗ ಬೈಕನ್ನ ಅಂದ್ಬಿಟ್ಟು ನಾವು ಇವಾಗ ಟ್ರೈ ಮಾಡ್ತಾ ಇರೋದು. ಅಣ್ಣ, ಇಲ್ಲಿ ಬೀರಂಬಳಿಗೆ ಹೋಗೋ ರೋಡ್ ಯಾವ್ದಣ್ಣ? ಅದನ್ನ ಬೋಟ್ ಹಾಕೊಂಡು ಹೋಗ್ತಾರಂತಲ್ಲ, ಇಲ್ಲಿಂದ ಹತ್ರ. ಸರಿ ಆಯ್ತು. 4 ವೀಲ್ ಡ್ರೈವ್ ತಾರ್ ತಗೊಬಂದ್ರೆ ಸಕ್ಕತ್ತಿರುತ್ತೆ ಇದು. ಹೌದು, ನಮ್ಮ ಇಂಡಿಕಾ ಸ್ವಿಫ್ಟ್ ಇದ್ರಲ್ಲಿ ಬರೋದು ಕಷ್ಟ. ಇಲ್ಲಿ ತಾರ್ ಆದ್ರೆ 4 ವೀಲ್ ಆದ್ರೆ ಒಳ್ಳೆ ಮಡ್ ರೋಡು ಸಕ್ಕತ್ತಾಗಿರುತ್ತೆ. ಆಫ್ ರೋಡ್ ವೆಹಿಕಲ್ಸ್ ತರಬೇಕು. ಅಲ್ಲಿ ಬೋಟ್ ಎಲ್ಲ ಹಾಕೊಂಡು ಹೋಗ್ತಾರಂತ ಬೈಕು ಬೀರಂಬಳ್ಳಿಗೆ. ಆ ಕಡೆ ಹೋಗ್ಬೋದು ಅಲ್ಲಿಗೆ, ಬೀರಂಬಳ್ಳಿಗೆ. ಕನ್ನಡ ಬೀರಂಬಳ್ಳಿ ಎಲ್ಲಿ ಬರುತ್ತೆ? ಏನಿಲ್ಲ, ಮಾತಾಡಿ, ಏನು ತಲೆ ಕೆಡಿಸ್ಕೊಬಿಡಿ. ಅಲ್ಲೂ ಕಾರೆಲ್ಲ ಹೋಗ್ತಾ ಇತ್ತಲ್ಲ, ಅಲ್ಲಿಗೆ ಹೋಗ್ಬೇಕಾ? ಅಲ್ಲೇನಾ ದಾಟ್ಸೋದು? ಹುಡುಗರು ನಾಚ್ಕೊಳ್ತಾರೆ ಕ್ಯಾಮ್ರಾ ಹಿಡ್ದೋದಕ್ಕೆ. ನಾವೇ ನಾಚ್ಕೊಳ್ತೀವಿ, ಇನ್ನು ಅವ್ರು ನಾಚ್ಕೊಳ್ದೇ ಇರ್ತಾರ. ಏನಂತೆ ಗುರು? 2:20 2:20 ದಾಟ್ಸೋದು. ಈಗ 1:20, 1 ಅವರ್. ಎಲ್ಲಿ ಊಟನಾ? ಎಷ್ಟು ದೂರ ಹೋಗ್ಬೇಕಣ್ಣ? ಎಷ್ಟು ದೂರ ಹೋಗ್ಬೇಕು ಬೋಟಲ್ಲಿ? ಈ ಕಡೆಯಿಂದ ಆ ಕಡೆ ಅಷ್ಟೇನಾ? ಎಲ್ಲಿಂದ ಬಿಡ್ಬೇಕು ಇದನ್ನ? ಇಲ್ಲಿಂದ ಅಲ್ಲಿಗೆ ದಾಟ್ಸೋದು ಅಷ್ಟೇನಾ? ಆ ಕಡೆ ಹಿಂಗೆ ಹಂಗೆ ಹೋಗೋಕ್ಕಾಗಲ್ವಾ? ಇಲ್ಲಿಂದ ಆ ದಡ ಇದೆಯಲ್ಲ, ಅಷ್ಟಕ್ಕೇ ಇವಾಗ ನಾವು ದಾಟಬೇಕಾಗಿರೋದು. ಆದರೆ ಅಣ್ಣವರು ಊಟ ಮಾಡಬೇಕಂತೆ, ಹೋಟ್ಲಿಂದ ಊಟ ತಗೊಂಡು ಬರ್ತಾರಂತೆ. ಒಂದು 5 ನಿಮಿಷ ಮಿಸ್ ಆದರೂ ಅವರು ಹೊರಟೋಗ್ಬಿಡ್ತಾರಂತೆ. ಅದಕ್ಕೆ ಇವಾಗ ಅವ್ರಿಗೋಸ್ಕರ ಇವಾಗ 2 ಅವರ್ ವೆಯ್ಟ್ ಮಾಡಬೇಕು. ಇವಾಗ 2 ಅವರ್ ಅಲ್ಲ, 1 ಅವರು. ಹಸುಗಳು ನೋಡಿ ಆರಾಮಾಗಿ ಮೇಯ್ಕೊಳ್ತವೆ. ಇಲ್ಲಿ ಬಂದು ಇವಾಗ ನೀರು ಕುಡಿತವೆ ಈ ಥರ. ಫ್ರೆಂಡು ಇಲ್ಲಿ ಇವ್ರಿಗೆ ಫೋನ್ ಮಾಡಿದ್ದಾರೆ, ಈ ಯಜಮಾನ್ರವ್ರಿಗೆ. ಅದಕ್ಕೆ ಇವಾಗ ಬಿಟ್ಕೊಡ್ತೀನಿ ಅಂತ ಹೇಳಿದರು. ಸ್ವಲ್ಪ ಟೈಮ್ ಉಳಿತು ಇವಾಗ ನಮಗೆ. ಗುರು, ಬೇಜಾರು ಮಾಡ್ಕೋಬೇಡಿ, ಗಾಡಿ ಎತ್ಕೊಂಬ ಗುರು. ನಮಗೂ ಊಟ ಟೈಮ್ ಸಿಗೋದು 2 ಗಂಟೆ ಬಿಟ್ಮೇಲೆ ನೀವು ಯಾವ ಟೈಮ್ ಹೋಗಿಲ್ಲ. ಅಣ್ಣ, ನಿಮ್ದು ಯಾವ ಊರಣ್ಣ? ಗಂಡತ್ತೂರು. ಇಲ್ಲೇನೆ ಅಣ್ಣ? ಇಲ್ಲೇನೆ. ಗೊತ್ತಿಲ್ಲ. ಇದು ಹಾಕ್ಬೇಕು ಅನ್ಸಿದ್ದೆ ಗುರು. ನಮ್ಗಂತೂ ಖುಷಿ ಆಯಿತು. ಇಲ್ಲಾಂದರೆ 1 ಅವರ್ ಅಷ್ಟು ವೆಯ್ಟ್ ಮಾಡಬೇಕಾಗಿತ್ತು. ನೇರ ಬಿಡ್ಕೋಬೇಕು. ಇವಾಗ ಬೈಕನ್ನ ಈ ಕಡೆ ಹಾಕಿದೀವಿ ನಾವು. ಈ ತರ ಕೂತಿದ್ದೀವಿ ಅಂತ. ಈ ಕಡೆ ಕೂತಿದ್ದೀವಿ. ಅದು ನಮ್ಮ ರೈಟ್ ಸೈಡಲ್ಲಿದೆ, ನಾವು ಲೆಫ್ಟ್ ಸೈಡಲ್ಲಿ ಇದ್ದೀವಿ. ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು. ಆ ಕಡೆಯಿಂದ ಈ ಕಡೆಗೆ ಬರೋದಕ್ಕೆ ಒಂದು 150 ಮೀಟರ್ ಆಗ್ಬೋದು ಅಷ್ಟೇ. ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ 120 ರೂಪಾಯಿ ಆಯಿತು. ಅಂದರೆ ನಾನು ಮತ್ತೆ ನಮ್ಮ ಹುಡುಗ ಮತ್ತೆ ಬೈಕ್ಗೆ. ಅಣ್ಣ, ಇಲ್ಲಿ ಯಾವ ಕಡೆ ಹೋಗ್ಬೇಕು ಅಣ್ಣ? ಏನು ಗೊತ್ತಾ, ಇವಾಗ ದಾರಿ ತಪ್ಪಿಟ್ಟಿದ್ದೀವಿ, ಕರೆಕ್ಟಾಗಿ ಹೇಳ್ಬಿಡಿ. ಅಲ್ಲಿ ಫುಲ್ ಒಳ ಸೈಡ್ ಮೇಲ್ಗಡೆ ಎಲ್ಲ ಹೊತ್ಬಾರ್ದು. ಒಳ ಸೈಡ್ ಫುಲ್ ಸೈಡಲ್ಲೇ ಹೋದ್ರೆ ಕೌಂಟಿ ಹತ್ರ ರೋಡ್ ಕಾಣಿಸುತ್ತೆ. ಆರೆಂಜ್ ಕೋಟೆ ಹತ್ರ ಒಂದು ರೋಡ್ ಇದೆ, ಆ ರೋಡಲ್ಲಿ ಮೇಲ್ಗಡೆ ಹೋದ್ರೆ ಸ್ಟ್ರೈಟ್ ಬೀರಂಬಳ್ಳಿನೇ. ಓಕೆಣ್ಣ, ಥ್ಯಾಂಕ್ ಯು ಅಣ್ಣ. ಆನೆ ನೋಡ್ಬೇಕಂದ್ರೆ ಆ ಕಡೆ ಎಲ್ಲ ಬಂಡೀಪುರ ಅರಣ್ಯ ಪ್ರದೇಶ ಸಿಗುತ್ತೆ. ಅಲ್ಲೆಲ್ಲ ಆನೆಗಳೆಲ್ಲ ಮೇಯ್ತಾ ಇದೆ. ಆದರೆ ನಾವು ಅಲ್ಲಿಗೆ ಹತ್ರ ಹೋಗೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ನದಿ ಇದೆ, ಚಿಕ್ಕ ನದಿ ಈ ಕಡೆ ಹೋಗಿದೆ. ಇದನ್ನು ನಾಗರಹೊಳೆ ಅಂತ ಏನಕ್ಕೆ ಅಂತಾರೆ ಅಂತ ಹೇಳಿದ್ರೆ, ಸುತ್ತ ಒಂಥರ ನಾಗರಹೊಳೆ ಥರ ನಾಗರಾವ್ ಹೆಂಗೆ ಹರ್ಕೊಂಡು ಹೋಗುತ್ತೆ ಹಿಂಗೆ ಆ ಥರ ಎಲ್ಲ ಆಯ್ತಾ ಇಲ್ಲಿ.
ಗಾಯ್ಸ್ ಇವಾಗ ನಮ್ಮ ಫ್ರೆಂಡ್ ಅವರ ಮನೆಗೆ ಬಂದ್ವಿ, ಅಂದರೆ ಅವ್ರ ಊರಿಗೆ ಬಂದಿದ್ದೀವಿ, ಇವಾಗ ರೋಡಲ್ಲಿ ಇದ್ದೀವಿ. ಮನೋಜ್ ಅವರೇ, ನಿಮ್ಮಿಂದಾನೇ ನಾವು ಇವಾಗ ಆ ಕಡೆಯಿಂದ ಬಿಟ್ಟಿದ್ದು, ನೀವು ಫೋನ್ ಮಾಡಿದ್ರಲ್ಲ, ಇಲ್ಲಾಂದ್ರೆ ಅವರು ಬಿಡ್ತಾನೆ ಇರಲಿಲ್ಲ. ಏನಕ್ಕೆ ಅವ್ರು ಬಿಡಲ್ಲ ಅಂತ ಹೇಳಿದ್ರಲ್ಲ, 2:30-3 ಗಂಟೆ ಅಂತ ಟೈಮಿಂಗ್ ಅದಕ್ಕೆ. ನೀವು ಫೋನ್ ಮಾಡಿದ್ಮೇಲೆ ಬಿಟ್ರು. ಇವರು ಫೋನ್ ಮಾಡಾದ್ಮೇಲೆ ನಮ್ಮನ್ನ ಬಿಟ್ಟಿದ್ದು, ಇಲ್ಲಾಂದ್ರೆ ಇನ್ನೂ 1 ಅವರ್ ಕಾಯಿಸೋರು ಅವರು ನಮ್ಮನ್ನ. ನೋಡಿ ಯಾವ ಥರ ಕಟ್ಟಿದ್ದಾರೆ ಮನೆ. ನಾವು ಕಟ್ಕೊಳ್ತೀವಲ್ಲ, ನಮ್ಮ ಮೈಸೂರಲ್ಲಿ ಬೇರೆ ಥರ ಇದೆ, ಆದರೆ ಇವರು ಒಂಥರ ಡಿಫ್ರೆಂಟಾಗಿ ಕಟ್ಟವ್ರೆ ಮನೆ. ಮಾತ್ರ ಮನೆ ಇದೆಯಲ್ಲ, ಇದು ಕೇರಳ ಸ್ಟೈಲಲ್ಲಿ ಮನೆ ಕಟ್ಟಿರೋದಂತೆ, ಸಖತ್ತಾಗಿ ಕಾಣಿಸ್ತಾ ಇದೆ. ನಮ್ಮ ಬೆಂಗಳೂರು ಮತ್ತು ಮೈಸೂರು ಮತ್ತು ನಮ್ಮೂರಲ್ಲೆಲ್ಲ ಕಟ್ಟಿರೋದು ನಾವು ಒಂಥರ ಬೇರೆ ರೀತಿ ಕಟ್ಟಿದ್ದೀವಿ. ಇದೊಂಥರ ಡಿಫ್ರೆಂಟ್ ಆಗಿದೆ, ನೋಡೋದಕ್ಕೆ ಸಖತ್ತಾಗಿದೆ ಮನೆ ಮಾತ್ರ. ಮಳೆ ಇಲ್ಲದೆ ಇರೋದ್ರಿಂದ ಎಲ್ಲ ಒಣಗಿಬಿಟ್ಟೈತೆ, ಸ್ವಲ್ಪ ಈಟು ಕೂಡ ಜಾಸ್ತಿ ಐತೆ. ಇಲ್ಲಿ ಅಡಿಗೆ ಏನು ಮಾಡಿದ್ದೀರಾ? ಅಡಿಗೆ ಸರ್ ಕಬಿನಿ ಫಿಶು, ಫಿಶ್ ತವಾ ಫ್ರೈ ಇದೆ, ಫಿಶ್ ಕರಿ ಇದೆ, ರೈಸ್ ಇದೆ. ಬನ್ನಿ ಎಲ್ಲ ಒಳ್ಳೆ ಹೋಟೆಲ್ ಸ್ಟೈಲಲ್ಲಿ ಹೇಳ್ತಿರಲ್ಲ ನೀವು. ಹೌದು ಸರ್, ಏನು ಮಾಡೋದು, ನಮಗೆ ಅಂದರೆ ಫಿಶಲ್ಲಿ ಅತಿ ಟೇಸ್ಟ್ ಆಗಿರೋದು ನಮ್ಮ ಕಬಿನಿ ಫಿಶು. ಅದು ಬಿಟ್ಟರೆ ತಾರಕ ಫಿಶು. ನಮ್ಮ ಅದು ಬ್ಯಾಕ್ ವಾಟರ್ ಸೈಡಲ್ಲೇ ಇರೋದು, ಅದು ವನಸಿರಿ ಫಿಶು. ಮನೋಜ್ ಅವರೇ, ನಿಮ್ಮನ್ನು ನೋಡಿದ್ರೆ ನನಗೆ ಒಂದು ನೆನಪಾಗುತ್ತೆ. ಏನಂತ ಹೇಳಿದ್ರೆ, ಮೊದಲೆಲ್ಲ ಇವರು ನಮ್ಮನ್ನ ಏನು ಮಾಡ್ತಾ ಇದ್ರು ಅಂದರೆ, ಬೇರೆ ಕೆಲಸಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ರು. ಸುಮಾರು ಜನ ನಮಗೆ ಊಟ ಎಲ್ಲ ಕೊಡ್ಸವ್ರೆ ಪುನಃ. ಮತ್ತೆ ಅಂದರೆ ಕೆಲಸಕ್ಕೆಳಗೆ, ಅಡುಗೆ ಕೆಲಸಗಳಿಗೆ ಅವಾಗಲೇ ಇವರು ಸಖತ್ ಫೇಮಸ್ಸು. ಇವರಿಂದನೇ ನಾವು ಹೋಗ್ತಾ ಇದ್ದಿದ್ದು. ಕರೆಕ್ಟು ಅಲ್ವಾ ಮನೋಜ್ ಅವರೇ? ನಿಮ್ಮನ್ನ ಮರೆಯಕ್ಕಾಗಲ್ಲ. ಇವಾಗಲೂ ನಮ್ಮನ್ನ ಫಸ್ಟ್ ಕರ್ಕೊಂಡು ಹೋದವ್ರು ನೀವೇನೇ ಅಡುಗೆ ಕೆಲಸಕ್ಕೆ. ನಿಜ, ಕೆಲಸಕ್ಕೆ ಕರ್ಕೊಂಡೋಗಿ ಕೆಲಸ ತೋರಿಸಿದ್ದೆ ನಾನು. ಅವಾಗ ದಿನ ಏನು ಬನ್ನಿ ಬನ್ನಿ ಅಂದ್ಬಿಟ್ಟು ಕರ್ಕೊಂಡು, ಅವಾಗ ಎಷ್ಟು ಒಂದು 100, 130, 120 ಅಷ್ಟೇ. ಇವಾಗ 120 ರೂಪಾಯಿ ನಮ್ಗೇನು ಒಂದು ಊಟ ಮಾಡೋ ಚಾರ್ಜ್ ಇದೆ ಅಷ್ಟೇ. ಆಗ 120 ರೂಪಾಯಿ ಒಂದು ದಿನ ಸಂಬಳ. ಅವತ್ತಿನ ದಿನ ಚೆನ್ನಾಗಿತ್ತು. ಇವಾಗ ನೋಡಿ ನಮ್ಮ ಮುಂದೆ ಏನಿದೆ ಅಂತ. ನಮ್ಮ ಮನೋಜ್ ಅವರ ಆಶೀರ್ವಾದದಿಂದ ಇಷ್ಟೊಂದು ಐಟಮ್ ಮಾಡಿಸಿಟ್ಟಿದ್ದಾರೆ ನಮ್ಮ ಬರೋ ತನಕ. ಮಲಬಾರ್ ಫಿಶ್ ಕರಿ ಇದೆ, ಫಿಶ್ ತವಾ ಇದು ಫಿಶ್ ತವಾ ಫ್ರೈ. ಇದು ಫಿಶ್ ತವಾ ಫ್ರೈ, ಇದು ಮಲಬಾರ್ ಫಿಶ್ ಕರಿ. ಹೌದು, ಇದೆಲ್ಲ ನನ್ನ ಮಿಸಸ್ ಪ್ರಿಪೇರ್ ಮಾಡೋದು. ಹೌದು, ನಾವು ಇನ್ನೂ ಟೇಸ್ಟ್ ನೋಡಿಲ್ಲ. ಯಾವ್ದು ಚೆನ್ನಾಗಿ ಮಾಡ್ತಾರಲ್ಲ. ಹೌದು, ಸೂಪರ್ ಮಾಡ್ತಾರೆ ಅವರು. ಕಮ್ಮಿ ಒಂದು 10 ವರ್ಷದಿಂದ ಅವ್ರ ಎಕ್ಸ್ಪೀರಿಯನ್ಸ್ ಇದೆ ಅಡುಗೆ ಮಾಡಿ. ಇದನ್ನ ಮಲಬಾರ್ ಕರಿ ಅಂತಾನೆ? ಅಲ್ಲ, ಇದು ಮಲಬಾರ್ ಫಿಶ್ ಕರಿ. ಮಲಬಾರ್ ಫಿಶ್ ಕರಿ ಅಂತ. ಹೌದು. ಓಕೆ, ಇದು ಫಿಶ್ ತವಾ ಫ್ರೈ. ಫಿಶ್ ತವಾ ಫ್ರೈ ಇದು ನಾನೇ ಹಿಡಿದದ್ದು ಮೀನು. ಇದು ಬೆಳಿಗ್ಗೆ ಒಳ್ಳೆಯ. ಹೌದು, ನಾನೇ ಬೆಳಿಗ್ಗೆ ಒಳ್ಳೆ. ಎಷ್ಟು ಕೆಜಿ ಹಿಡಿದ್ರಿ ಮೀನು ನೀವು? ಕಮ್ಮಿ ಅಂದ್ರೆ ಒಂದು 8 kg ಹಿಡಿದು ಇವತ್ತು. 8 kg? ಹೌದು. ಸಿಗ್ತಾವ ಬೇಗ? ಇವನು ಅವಾಗಲೇ ಊಟ ಮಾಡ್ತಾ ಕೂತಿದೆಯಲ್ಲಪ್ಪ ಗುರು. ಚೆನ್ನಾಗೈತೆ, ತುಂಬಾ ಬಾಯಿ ನೀರು ಬರ್ತೈತೆ. ಇದಕ್ಕೆ ಏನೇನು ಹಾಕಿ ಮಾಡ್ತೀರಾ? ಅಂದ್ರೆ ಸಾಂಬಾರ್ ಪೌಡರ್ ಎಲ್ಲ ನೀವು ಮನೇಲೆ ಎಲ್ಲ ಪ್ರಿಪೇರ್ ಇವರೇ, ನಮ್ಮ ಮಿಸ್ಸಸ್ ಮನೇಲೆ ಮಾಡ್ಕೊಳ್ಳೋದು. ನೋಡುವ ಟೇಸ್ಟ್ ಯಾವ ಥರ ಇದೆ ಅಂದ್ಬಿಟ್ಟು ಚೆಕ್ ಮಾಡ್ತಾರೆ. ಇವಾಗ ಫಸ್ಟು ಸ್ವಲ್ಪ ಇದಾಕೊಳ್ತೀನಿ. ಅದರಲ್ಲೂ ಕಬಿನಿ ಫಿಶ್ ಅಂದ್ರೆ ಬಾಯಿ ನೀರು ಬಂದೇ ಬರುತ್ತೆ. ಯಾಕಂದ್ರೆ ಫಿಶ್ ಅಲ್ಲಿ ಕಬಿನಿ ಫೇಮಸ್ ಆಗಿದೆ. ವನಸಿರಿ ನಾಡು, ವನಸಿರಿ ನಾಡು, ವನಸಿರಿ ನಾಡು ನಮ್ಮ ತವರವರು. ಫಸ್ಟು ಸಾಂಬಾರು ಹೇಗಿದೆ ನೋಡೋಣ. ಸೂಪರ್ ಆಗಿದೆ ಮನೋಜ್ ಅವರೇ. ಅದು ಏನಿದೆ ಅವಾರ್ಡ್ ಅವ್ರು ಸಿಗ್ಬೇಕು. ಯಾಕಂದ್ರೆ ಚೆನ್ನಾಗಿ ಮಾಡಿದ್ದೀರಾ. ಇವೆಲ್ಲ ಮೀನ್ ಹೆಸರು ಏನ್ ಬರುತ್ತೆ? ಇದು ಜಿಲೇಬಿ ಮೀನು. ಜಿಲೇಬಿ. ಇದು ಬಂದು ನಮಗೆ ಇದು ಶೇರ್ ಮೀನ್ ಅಂತೀವಿ. ಶೇರ್ ಮೀನ್ ಅಂತ. ಹೌದು. ಆಮೇಲೆ ಅದ್ರ ಜೊತೆಗೆ ಇನ್ನು 2 ಥರ ಮೀನ್ ಇದೆ. ಅದು ಇದೆ ಇಲ್ಲಿ ಚಾಪ್ಲ. ಚಾಪ್ಲ ಅಂತೀವಿ. ಚಾಪ್ಲ ಅಂತನಾ? ಹೌದು. ಇದೆಲ್ಲ ಮಾಮೂಲಿನೇ. ಇದು ಜಿಲೇಬಿ ಮೀನು. ಜಿಲೇಬಿ ಮೀನು ಯಾವುದು ಟೇಸ್ಟ್ ಆಗಿರುತ್ತೆ? ಅತಿ ಹೆಚ್ಚಿಗೆ ಜಿಲೇಬಿನ ಟೇಸ್ಟ್ ಇರೋದು. ಅದು ಬಿಟ್ರೆ ಇದು ಗೌರಿ ಮೀನ್ ಇದೆ. ಗೌರಿ ಮೀನು. ಹೌದು, ಅದು ಟೇಸ್ಟ್ ಇರ್ತದೆ. ಆದ್ರೆ ಗೌರಿ ಇವಾಗ ಸಿಗ್ತಾ ಇಲ್ಲ. ಗುರು ಹೇಗಿದೆ ಗುರು ಟೇಸ್ಟ್? ತುಂಬಾ ಚೆನ್ನಾಗಿದೆ. ಚೆನ್ನಾಗೈತಾ? ಸಕ್ಕತ್ ಬ್ಯಾಟಿಂಗ್ ಮಾಡ್ಬೇಕು ಗುರು ನೀನು. ಹೌದು, ಅವ್ರ ಬ್ಯಾಟಿಂಗ್ ನಂಬರ್ 1. ಚೆನ್ನಾಗಿ ಮಾಡ್ಬೇಕಷ್ಟೇ ಬ್ಯಾಟಿಂಗ್. ನಮ್ಮ ಮನೋಜ್ ಅವರು ಅವರ ಊರಿನ ಬೀರಂಬಳ್ಳಿ ಅಂತ ಊರಿದೆ, ಅಲ್ಲಿಗೆ ಅಂದರೆ ಅವರ ಪಕ್ಕನೇ ಅಂದರೆ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಬ್ಯಾಕ್ ವಾಟರ್ ಇದೆ, ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಸುಮಾರು ರೆಸಾರ್ಟ್ಗಳೆಲ್ಲ ಇದೆ. ಮನೋಜ್ ಅವರ ಮೂರು ಇಷ್ಟೊಂದು ಸೂಪರ್ ಆಗಿದೆಯಲ್ಲ ಸರ್. ವನಸಿರಿ ನಾಡು ಅಂತ ಹೇಳ್ತಾರೆ, ಅಂದ್ರೆ ಹಸಿರು ತುಂಬಿದ ನಾಡು. ಇವಾಗ ಅಂದ್ರೆ ಅಲ್ಲಿ ಎಲ್ಲ ಸಫಾರಿ ಕಾರ್ಗಳೆಲ್ಲ ನಿಂತಿದೆಯಲ್ಲ, ಅದೆಲ್ಲ ಬರೀ ಇಲ್ಲಿ ತಿರ್ಗಾಡೋದ ಇಲ್ಲಾಂದ್ರೆ ಕಾಡುಗಳಿಗೆಲ್ಲ ಹೋಗೋದ? ಬೋಟಲ್ಲಿ ಕಾಡೊಳಗೆಲ್ಲ ಹೋಗುತ್ತೆ. ಕಾಡು ನೀರೊಳಗಡೆ ಕಾಡೊಳಗೆ ಆನೆ ಪ್ರಾಣಿಗಳೆಲ್ಲ ನೋಡ್ಕೊಂಡು ಬರ್ಬೋದು ಅಲ್ಲಿ. ಅದಕ್ಕೆ ಟೂರಿಸ್ಟ್ನವರು ಅತಿ ಹೆಚ್ಚಾಗಿ ಇಲ್ಲಿ ಬರ್ತಾ ಇರ್ತಾರೆ. ಇಲ್ಲಿಗೆ ವಿದೇಶದಿಂದೆಲ್ಲ ಬರ್ತಾ ಇರ್ತಾರೆ. ಇಲ್ಲಿಗೆ ಹಂಗ ಅಷ್ಟೊಂದು ಫೇಮಸ್ ಆಯ್ತು ನಿಮ್ಮೂರು? ಹೌದು, ಬೀರಂಬಳ್ಳಿ ಅಂದ್ರೆ ಟೂರಿಸ್ಟ್ ಪ್ಲೇಸ್ ಆಗ್ಬಿಟ್ಟಿದೆ ಇವಾಗ. ಪ್ರವಾಸಿಗರ ಕೇಂದ್ರ, ಟೂರಿಸಂ ಪ್ಲೇಸ್. ಹೌದು, ತಾಣ ಆಗ್ಬಿಟ್ಟಿದೆ ಇವಾಗ. ಇದು ನಿಮ್ಮ ಈ ಏರಿಯಾದಲ್ಲ, ಇದು ಯಾವ ಫಾರೆಸ್ಟ್ ಸೇರುತ್ತೆ? ಇದು ಬಂಡೀಪುರ ಫಾರೆಸ್ಟ್. ಬಂಡೀಪುರ. ಆ ಕಡೆ ಇವಾಗ ನಾವು ಬೋಟ್ ಹತ್ಕೊಂಡು ಬಂದ್ವಲ್ಲ, ಅದು ನಾಗರಹೊಳೆ ಫಾರೆಸ್ಟ್. ಅದು ನಾಗರಹೊಳೆ. ಹೌದು. ಅಂದ್ರೆ ಡಿವೈಡ್ ಮಾಡ್ಕೊಬಿಟ್ಟೈತೆ ಎಲ್ಲೇನೆ.
ಅದು ರಾಜೀವ್ ಗಾಂಧಿ ನಾಗರಹೊಳೆ ಇದು ಫಾರೆಸ್ಟು, ಇದು ಬಂದು ಬಂಡೀಪುರ ಫಾರೆಸ್ಟು. ಬಂಡೀಪುರ ಫಾರೆಸ್ಟ್. ಒಟ್ಟಲ್ಲಿ ನೀವು ಇಲ್ಲಿ ಹುಟ್ಟಿದಿರಲ್ಲ, ಚೆನ್ನಾಗಿದೆ, ಸಖತ್ತಾಗಿ ಎಂಜಾಯ್ ಮಾಡಿದ್ದೀರಾ ಒಟ್ಟಲ್ಲಿ ನಿಮ್ಮ ಈ ಪ್ಲೇಸ್ ನೋಡೋರಂತೂ ಸ್ವಲ್ಪ ಒಂದ್ಸರಿ ಭೇಟಿ ಕೊಡಕ್ಕೆ ಆದಷ್ಟು ಪ್ರಯತ್ನ ಮಾಡಿ ಇಲ್ಲಿಗೆ, ಒಂದೊಂದ್ಸರಿ ನಾಡಿಗೆ. ಒಳ್ಳೆ ಪ್ರಕೃತಿ ಸೌಂದರ್ಯ ಅದು. ಅದೇ ಚೆನ್ನಾಗಿ ಕಾಣಿಸ್ತಾ ಐತೆ, ಇಷ್ಟೊಂದು ಗಾಳಿ, ಒಂಥರ ತಂಪಾಗಿ ಗಾಳಿ ಬೀಸ್ತಾ ಐತೆ ಇಲ್ಲಿ. ಎಲ್ಲೂ ಸಿಗದಂತ ಪ್ರಕೃತಿ ಇಲ್ಲಿ ಸಿಗ್ತಾ ಇದೆ. ಒಳ್ಳೆ ಊಟ ಕೊಟ್ರಿ, ಒಳ್ಳೆ ಅಂದ್ರೆ ನಮ್ಗೆ ಇಲ್ಲಿಗೆ ಬರೋದಕ್ಕೆ ಕಾರಣ ನೀವೇನೆ. ಯಾಕೆಂದ್ರೆ ನಿಮ್ಮನ್ನ ಹುಡುಕ ಬಂದಿದ್ದಕ್ಕೆ ನಮ್ಗೆ ಈ ತರ ಪ್ಲೇಸ್ಗಳು ಮತ್ತೆ ಈ ನಾಗರಹೊಳೆ ಅಲ್ಲೆಲ್ಲ ಬೆಳೆಸ್ಕೊಂಡು ಬಂದ್ವಿ. ಇವಾಗ ನಾವು ಅಂದ್ರೆ ನಾಗರಹೊಳೆನೂ ಕಂಪ್ಲೀಟ್ ಮಾಡಿದೀವಿ, ಪುನಃ ಮತ್ತೆ ನಿಮ್ಮ ಬಂಡೀಪುರ ಅರಣ್ಯನೂ ಕೂಡ ಇವಾಗ ಕಂಪ್ಲೀಟ್ ಮಾಡಿದೀವಿ. ಎರಡಾಯ್ತು ಇವಾಗ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.